ಬಾಚಿದ್ದು ಬಹಳ ಚೆನ್ನಾಗಿ ಬಾಚಿದ್ಯಾ. ಆಯ್ತಾ, ಕೂತ್ಕೋ. ನೋಡಮ್ಮ, ಈಗ ನಿನಗೆ ತಲೆ ಬಾಚಿ ಗಂಟು ಹಾಕಿ ಅಲಂಕಾರ ಮಾಡಿದ್ಲಲ್ಲ, ಇವಳು ನನ್ನ ಸೊಸೆ ಮುದ್ದು ಸಂಧ್ಯಾ. ನಿನ್ನ ಈ ಮನೆ ಕರ್ಕೊಂಬಂದ್ರಲ್ಲ, ಅವರು ತುಳಸಿ, ನನ್ನ ಸೊಸೆ ಮುದ್ದುವಿನ ತಾಯಿ. ತೆಳ್ಳಿಗೆ ಬೆಳ್ಳಿಗೆ ಬಳ್ಕೊಂಡು ಓಡಾಡ್ತಾರಲ್ಲ ಪಂಚೆ ಉಟ್ಕೊಂಡು, ಅವರು ಈ ಮನೆ ಯಜಮಾನ್ರು. ಅವ್ರ ಹೆಸರು ದತ್ತ ಮಹಾಪ್ರಭುಗಳು. ಇನ್ನೊಬ್ಬ ಪೈಲ್ವಾನ್ ಓಡಾಡ್ತಾ ಇರ್ತಾನಲ್ಲ ಮನೆಯಲ್ಲೆಲ್ಲ, ಅವನು ಈ ಮನೆ ಮಗ ಸಮರ್ಥ. ಸಣ್ಣಗೊಬ್ಳು ಯಾವಾಗಲೂ ಚೂಡಿದಾರ ಹಾಕೊಂಡು ಓಡಾಡ್ತಾ ಇರ್ತಾಳಲ್ಲ, ಅವಳು ಸಮರ್ಥನ ಹೆಂಡತಿ. ಅವಳ ಹೆಸರು ಸಿರಿ. ಈ ಮನೆಯಲ್ಲಿ ಎಲ್ಲರ ಪರಿಚಯನೂ ಮಾಡಿಕೊಟ್ಟೆ ಅಲ್ವಾ? ಇದೇ ತರ ನಿನಗೂ ಗಂಡ, ಮಕ್ಕಳು, ಮನೆ ಇವೆಲ್ಲ ಇರ್ಬೇಕಲ್ವಾ? ಈಗ ಹೇಳಮ್ಮ ನೀನು, ಗುಡ್ಕರ್, ನಿನ್ ಯಾವ ಊರು? ನಿನ್ ಗಂಡನ ಹೆಸರೇನು? ಮಕ್ಕಳೆಲ್ಲಿದ್ದಾರೆ? ದಯವಿಟ್ಟು ಹೇಳಮ್ಮ, ಹೇಳೆ ತಾಯೇ. ಮಾವ, ಇವ್ರನ್ನ ಎಷ್ಟು ಕೇಳಿದ್ರು ಅಷ್ಟೇ, ಇವ್ರ ಬಾಯಿಂದ ಒಂದ್ ಮಾತು ಬರಲ್ಲ. ಇನ್ಯಾವ ರೀತಿ ಕೇಳ್ಬೇಕಮ್ಮ ಈ ಮೌನೇಶ್ವರಿನ? ಕಾಡಿದ್ದಾಯ್ತು, ಬೇಡಿದ್ದಾಯ್ತು, ಬೈದಿದ್ದಾಯ್ತು, ಹೊಗಳಿದ್ದಾಯ್ತು, ಹಾಡಿದ್ದಾಯ್ತು, ಏನ್ ಮಾಡಿದ್ರು ಬಾಯೇ ಬಿಡಲ್ಲ ಅಂತಾಳಲ್ಲಮ್ಮ ಇವಳು. ಅಯ್ಯೋ, ಈ ಅಮ್ಮನ ನೆನಪಿನ ಶಕ್ತಿ ಬಂದು ಈ ಅಮ್ಮ ಮಾತಾಡೋ ಅಷ್ಟರಲ್ಲಿ ನನ್ನ ನೆನಪಿನ ಶಕ್ತಿ ಸರ್ವನಾಶ ಆಗ್ಬಿಟ್ರತ್ತಷ್ಟೇ. ಏನ್ ಸಂಧ್ಯಾ, ಭಾವ ಸೊಸೆ ಇಬ್ರು ಇವ್ರನ್ನ ಮಾತಾಡ್ಸೋ ಪ್ರಯತ್ನ ಪಡ್ತಾ ಇದ್ದೀರಾ? ಅಯ್ಯ ಸಮರ್ಥ, ಈ ಅಮ್ಮನ ಮಾತಾಡಿಸ್ಬೇಕು ಅಂತ ಮಾಡ್ತಿರೋ ಎಲ್ಲಾ ಪ್ರಯತ್ನಗಳು ವಿಫಲ ಯತ್ನಗಳಾಗ್ತಾ ಇದೆ ಅಷ್ಟೇ. ಏನ್ ಸರ್ಕಸ್ ಮಾಡಿದ್ರು ಈ ಅಮ್ಮನ ಬಾಯಲ್ಲಿ ಒಂದು ಮಾತು ಹೊರಡ್ತಾ ಇಲ್ಲಪ್ಪ. ಸರಿ ಬಿಡಿ, ಇವ್ರನ್ನ ಮಾತಾಡ್ಸೋ ಪ್ರಯತ್ನ ಬಿಟ್ಟು ಬೇರೆ ರೀತಿ ಪ್ರಯತ್ನ ಪಡೋಣ. ನೋಡಿಮ್ಮ, ನಿಮಗೆ ಅಂತ ಡ್ರಾಯಿಂಗ್ ಪೇಪರು, ಕಲರ್ ಪೆನ್ಸಿಲ್ಲು, ಪೆನ್ನು ಎಲ್ಲ ತಂದಿದ್ದೀನಿ. ನಿಮ್ಗೆ ಯಾವ ಚಿತ್ರ ಬೇಕೋ ಅದು ನೀವು ಬರಿಬೋದು. ಏನಪ್ಪ ಸಮರ್ಥ, ಅವಿ 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 ಕತೆ ಹರ್ಕತೆ ಎಲ್ಲ ಅಂತ ಓದ್ತಾ ಇದ್ದೀನಿ. ಕ್ಯಾರೆ ಅನ್ಲಿಲ್ಲ, ಆ ಪೇಪರು ಪೆನ್ನು ತೋರಿಸ್ಬಿಟ್ಟು ನಗಿಸ್ಬಿಟ್ಟಿಲ್ಲ ಆ ಅಮ್ಮನ್ ನೀನು. ಅಣ್ಣ, ಅಮ್ಮ ಹೇಳ್ತಿದ್ದ ಹಾಗೆ ಇವ್ರು ಬಿಡಿಸೋ ಚಿತ್ರಗಳಿಂದ ಇವ್ರ ಬಗ್ಗೆ ಏನಾದ್ರೂ ತಿಳ್ಕೊಬೋದಾ ನೋಡೋಣ. ಹೌದು, ನಾನು ಅದೇ ಉದ್ದೇಶಕ್ಕೆ ಇದನ್ನೆಲ್ಲ ತಂದೆ. ಹಲೋ ಸಮರ್ಥ್, ನೀನು ಈಗಲೇ ನಮ್ಮ ಲಾಯರ್ನ ಮೀಟ್ ಮಾಡಬೇಕು. ಯಾಕೆ, ಏನಾಯ್ತು? ಯಾಕೆ ಏನು ಅಂತ ಕೇಳಬೇಡ. ನಾನು ಈಗಾಗಲೇ ಅವ್ರ ಜೊತೆ ಮಾತಾಡಿದ್ದೀನಿ, ತುಂಬ ಅರ್ಜೆಂಟು. ನೀನು ಅವ್ರನ್ನ ಮೀಟ್ ಮಾಡ್ತಿದ್ದಾಗೆ ವಿಷಯ ನಿನಗೆ ಗೊತ್ತಾಗುತ್ತೆ. ಸರಿ ಆಯ್ತು, ನಾನು ಈಗಲೇ ಹೊರಡ್ತೀನಿ. ಯಾಕಣ್ಣ, ಏನಾಯ್ತು? ಅದನ್ನೆಲ್ಲ ಬಂದು ಹೇಳ್ತೀನಿ, ಅರ್ಜೆಂಟ್ ಹೋಗ್ಬೇಕು. ಛೇ, ಮೊನ್ನೆನೆ ಅವಳು ನಮ್ಮ ಕೈಗೆ ಸಿಕ್ಕಿದಿದ್ರೆ ಅವಳ ಆಟ ಎಲ್ಲ ಮುಗ್ದೋಗ್ತಿತ್ತು. ಆದರೆ ಈಗಲೂ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಆ ಶಾರ್ವರಿ ಹತ್ರ ಈಗ ಒಂದು ಬಿಡುಗಾಸು ಇಲ್ಲ. ಯಾವುದೇ ಮೂಲದಿಂದಲೂ ಅವಳಿಗೆ ಏನೂ ಸಿಗದೆ ಇರೋ ಹಾಗೆ ಮಾಧವ ಎಲ್ಲ ಬಂದೋಬಸ್ತ್ ಮಾಡಿಟ್ಟಿದ್ದಾನೆ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ಅವಳಿಗೆ ಹೇಗೆ ಸಾಧ್ಯ? ದತ್ತ ಮಹಾಪ್ರಭುಗಳೇ, ಅವಳು ಸಾಮಾನ್ಯದ ಹೆಣ್ಣಲ್ಲ, ಮಹಾನ್ ಡೇಂಜರ್. ಏನು ಮಾಡೋದಕ್ಕೂ ಹೇಸೋ ಅಂತ ಅವಳಲ್ಲ ಅವಳು. ರಾವಣನಿಗೆ 10 ತಲೆ, 10 ರೀತಿ ಯೋಚನೆ ಮಾಡೋದು ಒಂದೊಂದು ತಲೆನು. ಆದ್ರೆ ಇವಳಿಗಿರೋದು ಒಂದೇ ತಲೆ, ಆದ್ರೆ 10 ರೀತಿ ಯೋಚನೆ ಮಾಡ್ತಾಳೆ ಇವಳು. ಪಾಪ
ನನ್ನ ಸೊಸೆ ಮುದ್ದುಗೆ ಎಷ್ಟೆಲ್ಲ ಹಿಂಸೆ ಕೊಟ್ಬಿಟ್ಲು ಅವಳು. ಈಗ ಅವಳು ಮನುಷ್ಯರಿಗೆ ಅಂದ್ರೆ ಈ ಕುಟುಂಬದಲ್ಲಿರೋ ಎಲ್ಲಾ ಮನುಷ್ಯರಿಗೂ ಹಿಂಸೆ ಕೊಟ್ಟಿದ್ದಾಯ್ತು. ಈಗ ಅವಳ ಕಣ್ಣು ಆಸ್ತಿ ಮೇಲೆ ಬಿದ್ದಿದೆ. ಆಸ್ತಿ ಪಡೆಯೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ಅದಕ್ಕೆ ಆ ಕಂಪನಿಯವ್ರನ್ನ ಮುಂದಿಟ್ಕೊಂಡು ಈ ತರ ಎಲ್ಲ ಮಾಡ್ತಿದ್ದಾಳೆ ಅನ್ಸತ್ತೆ. ಈಗ ಏನಾದರೂ ಈ ಕೇಸಲ್ಲಿ ಮಾಧವ ಒಂದು ವೇಳೆ ಸೋತ್ ಹೋದ್ರೆ? ಅವರೇ ಹೇಳ್ತಿರೋ ಪ್ರಕಾರ ಅಗ್ರಿಮೆಂಟ್ ಆಗಿದೆ. ಈಗಿರೋವಾಗ ಗೆಲ್ಲೋದು ಕಷ್ಟನೇ. ಒಂದ್ ವೇಳೆ ಅವ್ರು ಸೋತೋದ್ರೆ? ಅಪ್ಪ ಮತ್ತೆ ಅಣ್ಣಂದ್ರೇನಾದ್ರೂ ಈ ಕೇಸ್ ಸೋತ್ಬಿಟ್ರೆ ಇರೋ ಆಸ್ತಿನೆಲ್ಲ ಕಳ್ಕೊಳ್ತಾರೆ. ಕಂಪ್ನಿನೂ ಕೈ ಬಿಟ್ಟು ಹೋಗುತ್ತಷ್ಟೇ. ಇಲ್ಲ, ಹಾಗಾಗ್ಬಾರ್ದು. ಆ ಶಾರ್ವರಿಯಿಂದ ನಮ್ಮಪ್ಪ ಬೀದಿ ಹೆಣ ಆಗ್ಬಿಟ್ರು. ಈಗ ಮಾವನ್ ಮನೆಯವರೆಲ್ಲ ಬೀದಿಗೆ ಬರೋದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅಷ್ಟಕ್ಕೂ ಅಭಿ ಅವರಾಗ್ಲಿ ಈ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಅಮ್ಮ ಅವರನ್ನು ಬಿಟ್ಕೊಡಲ್ಲ. ಹೌದಮ್ಮ, ನನಗೂ ತುಳಸಿ ಮೇಲೆ ಆ ನಂಬಿಕೆಯೂ ಇದೆ. ಆ ಮನೇನ ಕಾಪಾಡ್ಕೊಳ್ಳೋದಕ್ಕೆ, ತುಳಸಿ ತನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತಿದ್ದಾಳೋ ಏನೋ.